ಸರ್ ಬಸವ ಕಲ್ಯಾಣದಲ್ಲಿ ಇಮ್ರಾನ್ ಅಂತಕ್ಕಂಥ ಒಬ್ಬ ಯುವಕನಿಗೆ ಚಾಕು ತಗೊಂಡು ಹೃದಯದ ಪಕ್ಕದ ಭಾಗದಲ್ಲಿ ಅತಿ ಹೆಚ್ಚಿನ ತಾಕತ್ ಹಚ್ಚಿ ಅವನಿಗೆ ಹೊಡೆಯಲಾಗಿದೆ. ಆ ಇಮ್ರಾನ್ ಅಂತಕ್ಕಂಥ ಯುವಕ ಬಹುತೇಕ ಇಲ್ಲಿಗೆ ಸತ್ತು ಹೋಗಬೇಕಾಗಿತ್ತು. ಏನೋ ಅವರು ತಾಯಿ ತಂದಿ ಪುಣ್ಯ ಅವನು ಬದುಕುಳಿದಾನ. ಅದಕ್ಕಾಗಿ ಇಂಥ ಪ್ರಕರಣಗಳು ಬಸವ ಕಲ್ಯಾಣದಲ್ಲಿ ಯಾವ ಕಾರಣಕ್ಕೂ ನಡಿಬಾರ್ದು ಅಂತೇಳಿ ಇಲ್ಲಿನ ಒಬ್ಬ ಶಾಸಕನಾಗಿ ನಾನು ಬಯಸ್ತೇನೆ. ಅವ್ರು ಯಾವುದೇ ಧರ್ಮದವ್ರು ಇರಲಿ, ಯಾವುದೇ ಜಾತಿದವ್ರು ಇರಲಿ, ಅವರು ಇಲ್ಲಿ ಬಾರಪ್ಪ, ಅಪ್ಪ ನಮ್ಮ ಕ್ಯಾ ಸೈಯದ್ ಅಹಮದ್ ಅಂತ ಹೇಳಿ ಆಟೋ ನಡೆಸಿ ಜೀವನ ಮಾಡ್ತಾನೆ. ಇವನು ಆಟೋ ನಡೆಸಿ ಉಪಜೀವನ ಮಾಡ್ತಾನ. ಇವನ ಮಗ ಇಮ್ರಾನ್, ಅವನಿಗೆ ಆಗಿದ್ದ ಗಾಯ ನೋಡಿದ್ರೆ ಬಹುತೇಕ ಸತ್ತು ಹೋಗಬೇಕಾಗಿತ್ತು. ಮಿನಿಮಮ್ FIR ಒಳಗೆ ಅಟೆಂಪ್ಟ್ ಟು ಮರ್ಡರ್ 307, 302 ಹಾಕಿ FIR ಪೊಲೀಸರು ಮಾಡ್ತಾರ ಮಾಡಲ್ಲ ಅಂಥೇಳಿ ನಾನು ಸೂಕ್ಷ್ಮವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ನೋಡ್ತೇನೆ. ಮತ್ತು ನಾನು ಈ ರಿಫಾ ಹಾಸ್ಪಿಟಲ್ ಡಾಕ್ಟ್ರಿಗೆ ನಾನು ಈಗಾಗಲೇ ಹೇಳಿದ್ದೀನಿ, ನಾನು ರೈಟಿಂಗ್ಗಳು ತಮ್ಮ ವರದಿ ಕೇಳ್ತೀನಿ, ಯಾವ ರೀತಿ ಗಾಯ ಆಗ್ಯದ, ಏನೇನಾಗ್ಯದ. ನನಗೆ ಈಗ ಅವ್ರು ಕೇಳಿದಾಗ ಏನು ಹೇಳಿದ್ರು ಅಂದ್ರೆ, ಸರ್ 30 ಸ್ಟಿಚಿಂಗ್ ಹಾಕಿವ್ ಅಂತ ಹೇಳಿದ್ರು. 30 ಸ್ಟಿಚಿಂಗ್. ಇಮ್ರಾನ್ ಅಂತಕ್ಕಂಥ ಹುಡುಗ ಅದು ಸತ್ತು ಹೋಗಬೇಕಾಗಿತ್ತವ. ನಿಜವಾಗ್ಲೂ ಇವ್ರೇನೋ ಪುಣ್ಯದ ಬಲ ಅಂತ ಹೇಳಿ ಉಳ್ದನಷ್ಟೇ, ಸತ್ತು ಹೋಗಬೇಕಾಗಿತ್ತು. 30 ಸ್ಟಿಚಿಂಗ್ ಈ ಭಾಗದೊಳಗಂದ್ರೆ ಲಂಗ್ಸ್ ತನಕ ಹೋಗಿ ಆ ಚಾಕು ಒಳಗೆ ಹೋಗ್ಯದ, ಸಾಯವನೇ ಉಳ್ದನ ಅಂತೇಳಿ ಡಾಕ್ಟರ್ ಹೇಳ್ಯಾರ. ನಾನು ಮತ್ತು ರೈಟಿಂಗ್ದೊಳಗೆ ಅವ್ರಿಗೆ ವರದಿ ಕೇಳತ್ತೀನಿ. ಯಾರು ಈ ತಪ್ಪು ಮಾಡ್ಯಾರ ಅವನಿಗೆ 100ಕ್ಕೆ 100 ಶಿಕ್ಷೆ ಕೊಡ್ಸೋ ತನಕ ಬಿಡಲ್ಲ. ಬಸವ ಕಲ್ಯಾಣ ನೆಲದೊಳಗ ಈ ರೀತಿ ಗುಂಡಾಗರ್ದಿ, ಈ ರೀತಿ ಚಾಕು ತೊಗೊಂಡು ಹೊಡೆಯೋದು, ಈ ರೀತಿ ಕೊಡ್ಲಿ ತೊಗೊಂಡು ಹೊಡಿತಕ್ಕಂಥ ಘಟನೆಗಳು ನಡಿಲಕ್ ನಾನು ಯಾವುದೇ ಕಾರಣಕ್ಕೆ ಬಿಡಲ್ಲ. ಅಂತ ಮಾಡಿದವರಿಗೆ 100ಕ್ಕೆ 100 ಶಿಕ್ಷೆ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಅದು ಯಾವಾಗ ಆ ಡಾಕ್ಟರ್ ವರದಿ ಬಂದ್ ಮಾಡ್ತೀನಿ. ಸರ್ ಪೊಲೀಸ್ ಇಲಾಖೆ ಏನ್ ಮಾಡ್ಲತ್ತು ಸರ್? ದರೋಡೆ ಆಗ್ಲತ್ತವ ಹಾಳಾಗಲಿ. ನನಗ ಪೊಲೀಸ್ ಇಲಾಖೆ ಮೇಲೆ ಸಂಶಯ ಬಂದಾಗೆ ನಾನು ಓಡ್ ಬಂದಿಲ್ಲ. ಪೊಲೀಸ್ ಇಲಾಖೆ ಮೇಲೆ ನನಗೆ ಜನ ಫೋನ್ ಮಾಡಿದ್ರು. ಇವ್ರ ತಂದೆ ಹಿಡ್ಕೊಂಡು 4 ಜನ ನನಗೆ ಫೋನ್ ಮಾಡಿದ್ರು, ಸರ್ ನಮ್ಮ ಮಗನಿಗೆ ಸಾಯಂಗ್ ಹೊಡೆದಾರ, ಪೊಲೀಸರು ಏನು ಮಾಡ್ಲಕ್ ತಯಾರಿಲ್ಲ ಅಂತ ಹೇಳಿ. ನಮ್ಮ ಮಗನಿಗೆ ಸಾಯಂಗ್ ಹೊಡೆದಾರ ಅವರು, ಪೊಲೀಸರು ಏನು ಮಾಡ್ಲಕ್ ತಯಾರ ಅಂತ ಹೇಳಿ. ಶಾಯದ್ ಮರ್ರೇಕ ಬಚ್ಗಾಯನ ಅಪ್ಪ ಬೇಡ ಮತ್ತೆ ಬಚ್ಗಾಯ. ಅವ್ರ ತಂದೆಯವ್ರಿಗೆ ಕೇಳ್ರಿ, ಹಡ್ದ ಕಳ್ಳಿಗೆ ಎಷ್ಟು ತ್ರಾಸ ಆತ ಅಂತ ಹೇಳಿ ಅವನಿಗೆ ಗೊತ್ತಾತ. ಅವ್ ಹೇಳ್ತಾನ ಸಾಯ್ಬೇಕಾಗಿತ್ತು ನನ್ನ ಮಗ ಉಳ್ದಾನ ಅಂತ ಹೇಳಿ. ಹಾಗಾಗಿ 100ಕ್ಕೆ 100 ಈ ಬಡ ಕುಟುಂಬಕ್ಕೆ ನಾನೂ ಸಹಾಯ ಮಾಡ್ತೀನಿ, ಸರ್ಕಾರದಿಂದೂ ಸಹಾಯ ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಯಾರು ತಪ್ಪು ಮಾಡ್ಯಾರ ಅವ್ರಿಗೆ 100% ಕಾನೂನಿನ ಕುಣಿಕೆಗೆ ಸಿಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.